ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಾದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ದೇವರು ನಿಮಗೂ ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ, ನಮ್ಮ ದೊಡ್ಡಮ್ಮ ಅವರ ದೇವರ ಕಾರ್ಯದ ಕಂಟಿನ್ಯೂಷನ್ ಪಾರ್ಟ್ ಇದಾಗಿರುತ್ತೆ. ಇವಾಗ ನೋಡ್ತಿರೋ ವಿಡಿಯೋ ಪಾರ್ಟ್ ಬಂದು ದೇವರಿಗೆ ಹೂ ಹೊಂಬಾಳೆ ಆಗುವಂಥದ್ದು. 5 ದೇವರುಗಳಿಗೆ ಯಾವ ರೀತಿ ಹೂ ಹೊಂಬಾಳೆ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತುಂಬ ಹತ್ತಿರದಿಂದ ಕ್ಯಾಪ್ಚರ್ ಮಾಡಿ ತುಂಬಾ ಕಷ್ಟಪಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಆದಷ್ಟು ಒಳಲು ಗ್ರಾಮದವರು ಎಲ್ಲರೂ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ದೊಡ್ಡಯ್ಯ ಚಿಕ್ಕಯ್ಯ ಏಳೂರಮ್ಮ ಮಲ್ಲಿಗೆರೆ ಮಂತ್ರಿ ಮತ್ತು ಉಚ್ಚಮ್ಮ ತಾಯಿಗೆ ಹೂ ಹೊಂಬಾಳೆ ಆದ ನಂತರ ದೊಡ್ಡಮ್ಮ ದೇವಸ್ಥಾನದ ಹತ್ರ ದೇವ್ರು ಕುಣಿಸ್ತಾರೆ. ಕೋಡ್ಸಟ್ಟಿ ಅಲ್ಲ ಕಣವ, ಕೋಆರ್ಡ್ಸೆಟ್ ಹೇಳು. ಖಾಲಿಯಾಗಿದ್ದಂಥ ಪೂಜೆಗಳಿಗೆ ಹೂವಿನ ಅಲಂಕಾರ ಆದ ನಂತರ ಎಷ್ಟು ಚೆಂದ ಕಾಣಿಸ್ತಿದ್ದಾವಲ್ವ ನಮ್ಮ ದೇವ್ರುಗಳು. ಇದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಆಯುಧ ಪೂಜೆಯಲ್ಲಿ ಮಾತ್ರ ಕಾಣಸಿಗುವಂಥ ಈ ದೇವರುಗಳು ವರ್ಷಕ್ಕೊಮ್ಮೆ ಬರುವಂಥ ದೇವರುಗಳು. ಮತ್ತೊಮ್ಮೆ ನಮ್ಮ ಊರಿಗೆ ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ನಮ್ಮೆಲ್ಲರ ಪುಣ್ಯ ಅಂತಲೇ ಹೇಳ್ಬೋದು. ಈ ಕಡೆ ಲಿಂಗಿರಯ್ಯ ಅವರು, ಗೊರ್ರುಗಳು ಅಂತೀವಿ ನಾವು, ಅವರು ರೆಡಿ ಆಗ್ತಾಯಿದ್ರು. ಈ ಕಡೆ ಹೂ ಹೊಂಬಾಳೆ ನಡೀತಾ ಪೂಜೆ ಕಾರ್ಯಕ್ರಮಗಳು ಶುರುವಾಗ್ತಾ ಇದ್ವು. ಇನ್ನು ಮುಂದೆ ಶುರುವಾಗುತ್ತೆ ನೋಡಿ. ಆದಷ್ಟು ವಾಯ್ಸ್ ಕೊಟ್ಟಿರೋದಕ್ಕಿಂತ ಟಮಟೆ ಬೀಟ್ಸ್ನ ಸೌಂಡನ್ನೇ ಕೊಟ್ಟಿದ್ದೀನಿ. ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ.
ಅಂಬಾಳೆ ಆಯಿತು. ಆಯುಧ ಪೂಜೆಯ ಸಂದರ್ಭದಲ್ಲಿ ಹಾಕಿರೋ ವಿಡಿಯೋದಲ್ಲೇ ನಾನು ತಿಳಿಸಿದ್ದೇನೆ, ಹೂ ಅಂಬಾಳೆ ಅಂದರೆ ದೇವರಿಗೆ ಹೂವಿನ ಅಲಂಕಾರ ಮಾಡುವುದು. ಇದಾದ ನಂತರ ಒಂದೊಂದು ದೇವರು ಇದು ದೇವರಿಗೆ ಸಲ್ಲಿಸುತ್ತಿರುವ ವಂದನೆ, ಸಲಾಂ ಕೊಡ್ತಾ ಇರುವಂಥದ್ದು ಇದು. ನೋಡಿದ್ರಲ್ವಾ, ದೇವರುಗಳಲ್ಲೂ ಕೂಡ ಒಬ್ಬರಿಗೊಬ್ಬರು ಸಲ್ಲಿಸುವಂಥ ಗೌರವ ಯಾವ ರೀತಿ ಇತ್ತು, ಇದನ್ನು ಸಲಾಂ ಕೊಡೋದು ಅಂತ ಹೇಳ್ತಾರೆ. ನನಗಂತೂ ದೇವ್ರು ಮೆರೆಯೋದ್ರಲ್ಲಿ ಇದು ತುಂಬಾ ಫೇವ್ರೆಟ್ ಪಾರ್ಟ್ ಆಗಿತ್ತು. ಇವಾಗ ಕುಣಿತ ಶುರುವಾಯಿತು. ಇಲ್ಲಿ ಸ್ವಲ್ಪ ಕುಣಿಸಿ ನೆಕ್ಸ್ಟು ಹೊರಗಡೆ ಹೋಗಿ ದೊಡ್ಡಮ್ಮನ ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಮೆರೆಸ್ತಾರೆ. ನಾವು ಕುಣಿಯೋದು ಅನ್ನೋದಿಲ್ಲ, ಮೆರೆಸೋದು ಅಂತ ಹೇಳ್ತೀವಿ. ದೇವ್ರು ಮೆರೆಯುತ್ತೆ, ದೇವ್ರು ಮೆರೆಸ್ತಾರೆ ಅಂತ ಹೇಳ್ತೀವಿ. ಇವ್ರು ಎಷ್ಟು ಚೆಂದ ದೇವ್ರು ಕುಣಿಸ್ತಿದ್ದಾರೆ ನೋಡೋದಕ್ಕೆ ಕಣ್ಣು ಸಾಲಲ್ಲ.
ಇಲ್ಲಿ ದೇವ್ರ ಮೆರ್ಸಾಯಿತು, ಇಲ್ಲಿ ಮಣೆ ಕೂಡ ಹಾಕಾಯಿತು. ನಾನು ಏನಾದರೂ ಮಿಸ್ಟೇಕ್ ಮಾತಾಡ್ತಾ ಇದ್ದರೆ ನಮ್ಮೂರವ್ರ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮಿಸಿ, ನನಗೆ ತಿಳಿದಿರುವಂಥದ್ದನ್ನ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ದೊಡ್ಡಮ್ಮ ತಾಯಿಯ ದೇವಸ್ಥಾನದ ಎದುರುಗಡೆ ದೇವ್ರ ಮೆರೆದಿದ್ದನ್ನು ಹಾಕಿದ್ದೀನಿ. ತುಂಬ ದೊಡ್ಡ ವಿಡಿಯೋ ಆಗಿರೋದ್ರಿಂದ, ಇದು ತುಂಬ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ 4 ಪಾರ್ಟ್ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್, ಮತ್ತೆ ಸಿಗೋಣ.